ಸಂಘದಲ್ಲಿ ಪಡೆದ ಸಾಲವನ್ನು ಪ್ರತಿ ಫಲಾನುಭವಿ ಮರುಪಾವತಿ ಮಾಡುವುದರಿಂದ ಸಂಘದ ಅಭಿವೃದ್ಧಿಯ ಜೊತೆಗೆ ತಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದಾಗಿದೆ ಎಂದು ಕೊಳ್ಳಿಗನಹಳ್ಳಿ ವಿದ್ಯುದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಜಿ. ರವಿ ಕರೆ ನೀಡಿದ್ದಾರೆ. ಅವರು ಕೊಳ್ಳಿಗನಹಳ್ಳಿ ನಂದಿನಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಂಘದ ನೋಂದಾಯಿತ ಪ್ರತಿ ಸದಸ್ಯರು ತಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಳಬೇಕಾದರೆ ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಮತ್ತೆ ಮರುಸಾಲವನ್ನು ಪಡೆಯುವ ಮೂಲಕ ಸಂಘದ ಮತ್ತು ತಮ್ಮ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು. ಬಿಡಿಸಿಸಿ ಬ್ಯಾಂಕಿನ ಹಾರೋಹಳ್ಳಿ ಶಾಖೆಯ ವ್ಯವಸ್ಥಾಪಕರಾದ ಯೋಗೇಶ್ ಅವರು ಮಾತನಾಡಿ, ನಮ್ಮ ಬ್ಯಾಂಕಿನ ವತಿಯಿಂದ ಬೆಳೆ ಸಾಲ, ಹೈನುಗಾರಿಕೆ ಸಾಲ, ಕುರಿ ಕೋಳಿ ಸಾಕಾಣಿಕೆ ಸಾಲ, ವೈಯಕ್ತಿಕ ಸಾಲಗಳನ್ನು ಒಳಗೊಂಡಂತೆ ಶೇಕಡಾ 3 ಬಡ್ಡಿ ದರದಲ್ಲಿ ನೀಡಲಾಗುತ್ತಿದ್ದು, ಅರ್ಹ ರೈತ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕಿನ ವತಿಯಿಂದ ನೀಡಲಾಗುವ ಸಾಲಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಹೊಣೆಗಾರರನ್ನಾಗಿ ಮಾಡಬಾರದು. ಇದರಿಂದ ಸಂಘವು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಿಲ್ಲವೆಂದು ಸದಸ್ಯರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದರು. ಬಿಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಯೋಗೇಶ್ ಅವರು ಮಾತನಾಡಿ, ತಮ್ಮ ಸಹಕಾರ ಸಂಘವನ್ನು ಹೊಣೆಗಾರರನ್ನಾಗಿ ಮಾಡಲಾಗದು. ಬದಲಾಗಿ ನೀವು ಸಹಕಾರ ನಮಗೆ ಅತಿ ಮುಖ್ಯವಾಗಿ ನೀಡಬೇಕೆಂದು ತಮ್ಮ ಮನವಿಯನ್ನು ಮಾಡಿದರು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಕೆಂಪೇಗೌಡ, ಕೆವಿ ವೆಂಕಟೇಶ್, ಕೆಎಲ್ ನಂಜೇಗೌಡ, ಶಿವಕುಮಾರ್, ಜಿ. ದೇವರಾಜು, ಕೆಂಚಕಾಳಯ್ಯ, ಕೆಎಸ್ ಮಧು, ಜಯಮ್ಮ, ಬಿಡಿಸಿಸಿ ಬ್ಯಾಂಕಿನ ಹಾರೋಹಳ್ಳಿ ಶಾಖೆಯ ವ್ಯವಸ್ಥಾಪಕರಾದ ಯೋಗೇಶ್, ಬಿಎಸ್ ಅಶೋಕ್, ಮುಖ್ಯ ಕಾರ್ಯನಿರ್ವಾಹಕರಾದ ಎಸ್.ಸಿ. ಉಮೇಶ್, ಗುಮಾಸ್ತರಾದ ಪ್ರಮೀಳಾ, ಮಾರಾಟಗಾರ ಗುಮಾಸ್ತ ಕೆ. ಮಹಾದೇವ್ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು, ಗ್ರಾಮಸ್ಥರು, ಮುಖಂಡರು ಈ ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದರು. ನೋಟಿಸ್ ಇಶ್ಯೂ ಮಾಡಿ, ಇನ್ನೊಂದ್ಸತಿ 2 ಸತಿ ನೋಟಿಸ್ ಇಶ್ಯೂ ಮಾಡಿ, ಅವ್ರು ಏನು ಕ್ರಮ ತಗೋದ ತಗೊಳ್ಳಿ. ಅದೆಲ್ಲ ನಮ್ಮಲ್ಲಿ ಲಾಭದಲ್ಲಿ ಪರ್ಸೆಂಟ್ ಶಿಕ್ಷಣ ನೀತಿ ಕೊಟ್ಟಿಲ್ಲ. ಅದು ಶಿಕ್ಷಣ ನೀತಿ ನಮ್ದೆಲ್ಲ ಫೆಡರೇಷನ್ ಕಟ್ಟಬೇಕು, ನಾವು ಫೆಡರೇಷನ್ ಕಟ್ಟಬೇಕು. ನಿಮ್ಗೆ ಏನ್ ಲಾಭ ಬರುತ್ತೆ ಅದರಲ್ಲಿ 2% ಶಿಕ್ಷಣ ನಿಧಿ ಅಂತ ಸರ್ಕಾರ ಕಟ್ಟಬೇಕು. ಅದನ್ನ ಪ್ರಾವಿಷನ್ ಮಾಡಿ ಆಡಿಟ್ ರಿಪೋರ್ಟ್ ಇರ್ತವೆ. ಅದು ಒಂದು 20,000 50,000 ಏನ್ ಲಾಭ ಬರುತ್ತೆ ಅದರಲ್ಲಿ 2% ಸರ್ಕಾರ ಕಟ್ಟಬೇಕು. ಅದನ್ನ ಈ ಸೊಸೈಟಿ ಮೂಲಕ ಕಟ್ಟಲೇಬೇಕು. ಮಕ್ಳಿಗಲ್ಲ ಅದು ಈ ಶಾಲು ಇದೆಲ್ಲ ಕೊಟ್ಟಿದಾರಲ್ಲ, ಇದು ಕರ್ನಾಟಕ ರಾಜ್ಯ ಸಹಕಾರ ಮಂಡಳ ಅಂತಿದೆ. ಅವ್ರಿಗೆ ಶಿಕ್ಷಣ ನಿಧಿ ನಿಮ್ಮ ಯಾವುದೇ ಸಹಕಾರ ಸಂಸ್ಥೆಗಳಲ್ಲಿ ಏನ್ ಲಾಭ ಬಂದ್ರೆ ಅದರಲ್ಲಿ 2% ಅವ್ರು ಕಟ್ಟಬೇಕು.
ಇನ್ನು ಉಳಿಕೆ ಮರಣೋತ್ತರವಿದೆ ಅಥವಾ ನಿಮ್ದು ಊರಲ್ಲಿ ಸತ್ತೋದ್ರೆ ಅಂತವ್ರಿಗೆ ಅದಕ್ಕೆಲ್ಲ ಪ್ರಾವಿಷನ್ ಮಾಡ್ತಾರೆ. ಆ ದುಡ್ಡು ಲಾಭದಲ್ಲಿ ಇಷ್ಟಿಷ್ಟು ಪರ್ಸೆಂಟ್, 2%, 1% ಅಂತ ಅದನ್ನ ಪ್ರಾವಿಷನ್ ಮಾಡ್ತಾರೆ. ಅದನ್ನ ಕೊಡ್ಬೇಕು. ಈಗ ಸೊಸೈಟಿಯಿಂದ ಸ್ಕೂಲ್ ಸಾಲ ಕೊಡ್ತಾ ಇದ್ರಲ್ಲ, ಕೊಟ್ಟ ಸಂಘದಲ್ಲಿ ಎಲ್ಲ ಅಮೌಂಟ್ ಕೊಡಬೇಕು ಅಂತ ಹೇಳ್ತೀವಿ. ಅವ್ರು ಕಟ್ಟದೇ ಇದ್ದಾಗ ಸಂಘದ ಆಡಳಿತ ಮಂಡಳಿ ಜವಾಬ್ದಾರಿ ಅಂತ ಹೇಳಿರೋದು ಅದು ಸರಿಯಲ್ಲ. ಯಾಕೆಂದ್ರೆ ಅವರು ಕಟ್ಟಲಿಕ್ಕೆ ಈಗ ಆಡಳಿತ ಮಂಡಳಿ ಕಟ್ಟಿಕೊಡೋದು ಬರಲ್ಲ. ಅದನ್ನ ನೀವು ರೆಗ್ಯುಲೇಷನ್ ಮಾಡಿ ಅಂತ ಕೊಟ್ಟಿದ್ದೀವಿ. ನಾವು ಆ ಥರ ಮಾಡ್ಕೊಡೋದು ಬರೋದಿಲ್ಲ. ಇಲ್ಲ ಕರೆಕ್ಟಾಗಿ ಕೊಟ್ಟೋಗೆ ನೀವು ಸಾಲ ಕಟ್ಟೋಗೆ ಕೊಡಿ. ಅದು ಸಂಘದಿಂದ ಬರೋದಿಲ್ಲ. ಸಂಘದ ಬಡ್ಡಿ ದುಡ್ಡನ್ನು ನಾವು ಕಟ್ಕೊಡೋದು ಬರಲ್ಲ ನಿಮಗೆ. ನೀವು ಅದು ಹೇಳಿದ್ದೀರಿ. ನೀವು ಯಾರು ಹಸು ಸಾಲ ಕಟ್ಟಲ್ವೋ ಆ ಅಮೌಂಟ್ನ ನೀವು ಸಂಘದಿಂದ ಬರೆಸ್ಬೇಕು ಅಂತ ಹೇಳಿದ್ದೀರಿ. ಯಾವ ಥರ ಬರೆಸ್ತೀವಿ? ನಮ್ಮ ಆಗುಂಬಾದ ಸಹಕಾರ ಸಂಘದಿಂದ ನೀವು ಕಟ್ಟದೇ ಇರೋದೇ ದುಡ್ಡ ಯಾವ ಥರ ಬರೆಸ್ತೀರಿ ಅಂತ ಹೇಳಿ ನಮ್ಮ ಸಂಘಕ್ಕೂ ಲಾಸ್ ಆಗ್ತದೆ. ಅದು ಅದನ್ನ ನೀವು ವಿಮರ್ಶೆ ಮಾಡಬೇಕಾಗಿರೋದು. ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ. ಯಾರು ಕಟ್ತಾರೋ ಅದನ್ನ ನೇರವಾಗಿ ಕೊಡಿ. ಅದು ನಿಮ್ಮ ಜವಾಬ್ದಾರಿ. ಅದು ಮುಸ್ಲಿಂ ಮಾಡ್ಬಿಟ್ಟು ಬಿಡ್ತೀವೋ ನಾವು ಸಂಘದಿಂದ ಮಾತ್ರ ಕಮಿಟಿ ಜವಾಬ್ದಾರಿ ಬರೋದಿಲ್ಲ. ಇಷ್ಟೇ ಎಲ್ಲರಿಗೂ ಆಲದ ಸಾಲ ಕೊಡಬೇಕು ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ಹಳ್ಳಿಗಳಲ್ಲಿ ಎಲ್ಲರೂ 2 ಹಸು ಸಾಕ್ತಾ ಇದಾರೆ. ಎಲ್ಲರೂ ಕಟ್ಟಲ್ವ ಅಂತ ನಮ್ಗೆ ಇವಾಗ ಗೊತ್ತಿಲ್ಲ. ನಾನೇನು ಕೇಳಿಸ್ಕೊಡಿ. ಅದೇ ಸರ್, ಇದೊಂದು ಹೇಳ್ತೀನಿ ಉದಾಹರಣೆ. ಸಣ್ಣ ಒಂದೇ ಮಾತು. ಈಗ ನಾವು KGB ಬ್ಯಾಂಕಲ್ಲಿ ಎಲ್ಲರಿಗೂ ನಾವೇ ಜಾಮೀನಾಗಿ ಮತ್ತು ಸಾಲ ಕೊಡಿಸ್ತಾ ಇದ್ದೋ. ಈಗ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಏನೇಳಿ ಅದನ್ನ ಅನುಭವಿಸ್ತಾ ಇದ್ದೀವಿ. ನಾವು ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅವರು ಸಾಲ ಕಟ್ತಿರವ. ಆ ಥರ ಬೇಡ. ಕಟ್ಟೋರಿದ್ರೆ ನೇರವಾಗಿ ಕೊಡಿ. ಅದು ಯೂತ್ ಬರೋದಿಲ್ಲ. ಅದು ಸಂಘದವ್ರಿಗೆ ಯಾವುದೇ ಕಾರಣಕ್ಕೂ ಅದು ಆ ಥರ ಬರೋಲ್ಲ. ಈಗ ನಾವು ನಿಮ್ಮ ಸಂಘದಿಂದ ನೀವು ಆಲ್ರೆಡಿ ಡೈರೆಕ್ಟ್ರಾ? ಹೌದು, ಹೇಳಿ. ನಿಮ್ಮ ಸಂಘದ ಚಾಲ್ತಿ ಕಾಲದಲ್ಲಿ ನಾವು ಹೊಡ್ಕತ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೇಳಿ ಕೇಳಿಸ್ತೀನಿ. ನಿಮ್ಮ ಸಂಘದ ರೈತ ಕಟ್ಟಿಲ್ಲ ಅಂದ್ರೆ ನಿಮ್ಮ ಸೊಸೈಟಿ ದುಡ್ಡು ಹೊಡಿತೀವಿ ಅಂತ ನಾವೆಲ್ಲೂ ರೆಜಲ್ಯೂಷನ್ ಮಾಡ್ತಿಲ್ಲ. ಅಕಸ್ಮಾತ್ ರೈತ ಹಾಳಾಗ್ತಾ ಇದಾರೆ ಅಂತ ನಮಗೆ ಗೊತ್ತಿರಲ್ಲ ಬ್ಯಾಂಕ್ ಅವ್ರಿಗೆ. ನಿಮ್ಗೆ ಡೈರೆಕ್ಟರ್ ಗೊತ್ತಿಲ್ಲ. ನಮ್ಮವ್ರನ್ನು ಹಾಳಾಗ್ತಾ ಇದ್ದಾನೆ, ಒಂದು ಸದಸ್ಯತ್ವ ಇದೆ, ಇವ್ನು ಕೊಡ್ಬೋದು ಸಾಲ ಅಂತ ಹೇಳಿದ್ವಿ. ಅವನ ಅಕಸ್ಮಾತ್ ಆಗಿ ಹಸು ಸತ್ತೋಗ್ಬಿಡ್ತಾವ ಅಥವಾ ಇನ್ನೊಂದೇನೋ ಮನೆ ಸಮಸ್ಯೆ ಆಯಿತು. ಆದಂತ ಕಾಲದಲ್ಲಿ ನಾವು ಏಕಾಏಕಿ ಬಂದು ಅವ್ರ ಮನೆ ನಮ್ಗೆ ಗೊತ್ತಿರಲ್ಲ, ಏನಿರಲ್ಲ. ನಿಮ್ಮ ಸಹಕಾರ ಕೊಡಿ. ನಿಮ್ ಜೊತೆಗೆ ಇವರು ಅಧ್ಯಕ್ಷರು ಈ ಆಡಳಿತ ಮಂಡಳಿ ಜೊತೆಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಇದೀವಿ. ನಿಮ್ ಸೊಸೈಟಿಯಿಂದ ಯಾವ ಕಾರಣಕ್ಕೂ ಹೊಡ್ಕತ್ತೀವಿ ಅಂತ ಸಹಕಾರ ಕೊಡ್ತೀವಿ. ಕೊಡಿ. ಕಮಿಟಿ ಜವಾಬ್ದಾರಿ ಬರಲ್ಲ. ಕಮಿಟಿ ಜವಾಬ್ದಾರಿ ಅಂತಲ್ಲ. ಅವ್ರು ಕಟ್ಟಿಲ್ಲ ಅಂದ್ರೆ ಹೇಗೆ? ಅಲ್ಲ, ಈಗ ಇದು ಕಾಪಿ ಕೊಟ್ಟಿದ್ದಾರೆ. ಸರಿ. ರೆಸಲ್ಯೂಷನ್ ಕಾಪಿ ಕೊಟ್ಟಿದ್ದಾರೆ. ಕಮಿಟಿ ಜವಾಬ್ದಾರಿ ಬರಲ್ಲ. ಆದ್ರೆ ನಿಮ್ ಜೊತೆ ಇರ್ತೀವಿ ನಾವು. ನಮ್ ಜೊತೆ ನೀವು ಸಹಕರಿಸಿ, ನಾವು ಕೊಡ್ತೀವಿ. ಜವಾಬ್ದಾರಿ ಬರೋದಿಲ್ಲ. ಕಮಿಟಿಯವರೆಲ್ಲರೂ ಏನು ಗೊತ್ತಾ, ಈಗ ಬ್ಯಾಂಕ್ ಅವ್ರು ಕೊಟ್ಟು ಕಮಿಟಿ ಜವಾಬ್ದಾರಿ ಸರ್, ಹಾಗೆ 2-3 ರೆಸಲ್ಯೂಷನ್ ಕಾಪಿ ನೋಡಿದ್ದೀವಿ. ಇಲ್ಲಿ ಅದನ್ನ ನಾನು ಮಾಡಿಫೈ ಮಾಡ್ಕೊಟ್ಟಿದ್ದೀವಿ. ಹೇಳಿದ್ದೀನಿ ಈ ತರ ಬರಲ್ಲ ನೋಡಿ, ಅದನ್ನ ಸೈನ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನೊಂದೇನು ಗೊತ್ತಾ, ಕೇಳಿಸ್ಕೊಳ್ಳಿ. ನಾನು ಕಮಿಟಿ ಜವಾಬ್ದಾರಿ ಅಂತ ಹೇಳಿಲ್ಲ. ಅವ್ರು ಕಟ್ಟಿದ್ದಂತ ಪಕ್ಷದಲ್ಲಿ ನಮ್ಮ ಬ್ಯಾಂಕ್ ಅವರು, ನಿಮ್ಮ ಫ್ಯಾಕ್ಸ್ ಅವರು, ನಿಮ್ಮ ಆಲೋಟೆಯವರು ಎಲ್ಲ ಒಟ್ಟಿಗೆ ಯಾರೋ ಒಬ್ರು ಇಬ್ಬರು ಕಟ್ಟಿರೋರು ಏನೋ ಒಂದು ಒಗ್ಗಟ್ಟಿಂದ ವಸೂಲಿ ಮಾಡೋದು ಏನೋ ಮಾಡೋಣ. ಯಾರಿಗೂ ತೊಂದರೆ ಆಗೋದು ಬೇಡ. ನಿಮ್ಮ ಸಂಘಕ್ಕೂ ನಾವೇನು ಹೊರೆ ಮಾಡಲ್ಲ, ಸಂಘ ಚಾಲ್ತಿ ಪಡೆಯಲ್ಲ. ಆ ಥರ ಇಲ್ಲ. ರೆಸಲ್ಯೂಷನ್ ಕಾಪಿ ನೋಡಿ ಓದಿದ್ಮೇಲೆ ಕಟ್ಟೋಕೆ ಕೊಡಿ ಅಂತ ಹೇಳಿದ್ರೆ ರೈತ ಇವತ್ತು ಕಟ್ತಾನೆ ಇವರು ಅನ್ಕೊಂಡಿರ್ತೀವಿ. ಇವತ್ತು ನಾನೇ ಕಟ್ತೀನಿ ಅನ್ಕೊಂಡಿರ್ತೀನಿ, ನಾಳೆ ನನಗೆ ಸಮಸ್ಯೆ ಬರ್ಬೋದು. ಈ ಕಟ್ಟಲ್ಲ ಅನ್ಕೊಂಡಿರ್ತಾರೆ, ಅವ್ನು ಚೆನ್ನಾಗೇ ಕಟ್ಬೋದು. ಯಾರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಹಂಗೆ ಬರಲ್ಲ ಸರ್. ಅದು ಕಟ್ಟುವಲ್ಲಿ ಅವ್ರ ಕೆಪಾಸಿಟಿ. ಅದು ಸಂಘದಿಂದನೇ ನೀವು ಕಮಿಟಿನ ಜವಾಬ್ದಾರಿ ಸಹಕಾರ ನೀಡಿ. ಜವಾಬ್ದಾರಿ ಬೇಡ, ಸಹಕಾರ ಜವಾಬ್ದಾರಿ ಕೊಡೋದಿಲ್ಲ. ಸಹಕಾರ ಕೊಡ್ತೀವಿ ಅಷ್ಟೇ. ಸಹಕಾರ ನೀಡಿ. ಆಯ್ತು. ಥ್ಯಾಂಕ್ ಯು ಸರ್. ಕೊಳ್ಳೂರಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ DCC ಬ್ಯಾಂಕ್ ಆರೋಹಳ್ಳಿ ಶಾಖೆಯಿಂದ MTL ಹಸು ಸಾಕಾಣಿಕೆ ಸಾಲ 99,002 ಕಂತು ಸಾಲ ಮಂಜೂರು ಮಾಡಿಕೊಡುವ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದ ಕೊಳ್ಳೂರಿನಲ್ಲಿ MPCS ಸಂಘದಲ್ಲಿ 50 ಜನ ಸದಸ್ಯರನ್ನು ಹೊಂದಿದ್ದು, ಈ ಪೈಕಿ ಆಸಕ್ತಿ ಉಳ್ಳವರು 25 ಜನ ರೈತ ಸದಸ್ಯರು ಅವರ ಆರ್ಥಿಕ ಸ್ಥಿತಿಯನ್ನು ಭದ್ರತೆ ಬಲಪಡಿಸುವ ದೃಷ್ಟಿಯಿಂದ ಪರಿಶೀಲಿಸಿ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ಹಾಗೂ ಪ್ರತಿನಿತ್ಯ ಹಾಲು ಸರಬರಾಜು ಮಾಡುವ ಎಲ್ಲಾ ರೈತರಿಗೆ ಕೊಳ್ಳೂರಿನಲ್ಲಿ ಫ್ಯಾಕ್ಸ್ ಮೂಲಕ BDCC ಬ್ಯಾಂಕ್ ಆರೋಹಳ್ಳಿ ಶಾಖೆಯಲ್ಲಿ MTL
2 ವರ್ಷ ಸಾಲ 190 ರುಗಳನ್ನು ಮಂಜೂರು ಮಾಡಿಕೊಡಬೇಕೆಂದು ನಿಮ್ಮ ಆಡಳಿತ ಮಂಡಳಿಯು ತಮ್ಮ ಠರಾವಿನೊಂದಿಗೆ ಸಾಲದ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಅವ್ರಿಗೆಲ್ಲ ಸಾಲ ಕೊಡಿ ಅಂತ ಹೇಳ್ಬೇಕು. ಯಾಕಂದ್ರೆ ನನಗೆ ಗೊತ್ತಿಲ್ವಲ್ಲ ಯಾರು ರೈತ ಹಾಲಾಗ್ತಾರೆ ಅಂತ. ಏನಾಗಿದೆ ಅಂದ್ರೆ ನಾನು ಕಾಪಿ ಇಲ್ಲ, ಈಗ ಮಾಡಿಫೈ ಮಾಡಿದ್ರೆ ಈ ಕಾಪಿ ಕೊಡ್ತೀನಿ. ಆಯ್ತು. ಹಲೋ ಸರ್ ಕೇಳಿ ಇಲ್ಲಿ ನೀವೇನು ಕೇಳಬೇಕು ಅಂತ, ಈ ರೈತ ನಿಮ್ ಕೈಯಲ್ಲಿ ಹಾಲಾಗ್ತಾ ಇದ್ದಾನ ಆಗ್ತಾ ಇಲ್ಲ ಅನ್ನೋದನ್ನ ನೀವು ಕ್ಲಾರಿಫಿಕೇಶನ್ ಮಾತ್ರ ಕೇಳಬೇಕು. ಮತ್ತೆ 2 ಚೆಕ್ ತಗೊಳ್ತಾ ಇದ್ದೀರಾ, ಅವ್ರದ್ದೆಲ್ಲ ನೀವು ಎನ್ಒಸಿ ಫಸ್ಟ್ ಎನ್ಒಸಿ ಬೇಡ 2 ಚೆಕ್ ಇಸ್ಕೊಂಡು ಲೋನ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಏನು ಗೊತ್ತಿಲ್ಲ ರೈತ ಹಾಲಾಗ್ತಾ ಇದ್ದಾನ ಇಲ್ವೋ ಅನ್ನೋದು ಕ್ಲಾರಿಫಿಕೇಶನ್ ಕೇಳಬೇಕು. ಒಂದು ಕಮಿಟಿನೇ ಕಟ್ಟಿ ಡೈರಿ ಕಟ್ಟಿ ಯಾಕೆ ಹೇಳ್ತಾರೆ? ಈಗ ರೈತರು 70 ಪೈಸ ಮೈಕ್ ಆನ್ ಮಾಡೋದು. ಈಗ ರೈತನಿಗೆ 80 ಪೈಸಾ 90 ಪೈಸಾ ₹1 ಬಡ್ಡಿ ಪ್ರೈವೇಟ್ ಬ್ಯಾಂಕಲ್ಲಿ. ಈಗ ನಮ್ಮ ಬ್ಯಾಂಕಲ್ಲಿ ಎಷ್ಟು 30 ಪೈಸಾ ಬೀಳ್ತದೆ. ಹಂಗಾಗಿ ರೈತರಿಗೆ ಅನುಕೂಲ ಆಗಲಿ ಅಂತ ನೀವು ಡೈರಿ ಕಡೆಯಿಂದ ಏನೋ ನಮಗೆ ಒಂದು ಆಧಾರ ಕೇಳ್ತದೆ ಅಂತ ರೈತರಿಗೆ ಅನುಕೂಲ ಆಗೋದು ನೀವು ಸಹಕಾರ ಮಾಡಬೇಕು. ಈಗ ನಮ್ಮ ಸಂಘ ಹುಡ್ಕೋಬೇಕಲ್ಲ. ಈಗ ನೋಡಿ 2 ಲಕ್ಷ ಸೃಷ್ಟಿ ಆಗೋದು. ಈಗ ಯಾರು ರೈತ ಕೇಳೋದು ನಮಗೆ ಏನ್ ಲಾಭ? ಹಂಗೆ ಎಲ್ಲಾದ್ರೂ ಸಹಕಾರ ಕೊಡ್ತೀವಿ, ಆದ್ರೆ ಕಮಿಟಿ ಜವಾಬ್ದಾರಿ ತಪ್ಪಿಸ್ಬೇಕು. ಅಣ್ಣ, ನಾವು ವಹಿಸ್ಕೊತೀವಿ, ನೀವು ವಹಿಸ್ಕೋಬೇಕು. ಕೊಡ್ತೀವಿ. ಯಾರು ತಗೋಬೇಕು, ಯಾರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ಇವಾಗ ಆಲ್ರೆಡಿ ಕೊಡಗುಳಿ ಸಂಖ್ಯೆಯಿಂದ ಅತಿ ಹೆಚ್ಚು ಸಾಲ ಕೊಟ್ಟಿದ್ದಾರೆ. SHG ಸಾಲಗಳು ಇನ್ನೂ ಎಷ್ಟು ಅಪ್ಲಿಕೇಶನ್ ಇದ್ರು ಕಳಿಸಿ ನಾವು ಸಾಲ ಮಾಡೋದಕ್ಕೆ ಸಲ್ಲಿದ್ದೀವಿ. ಹಾಗಾಗಿ 15 ಲಕ್ಷದ್ದು 10 ಲಕ್ಷದ್ದು ವೆಹಿಕಲ್ ಲೋನ್ ತಗೊಂಡಿದ್ರೆ ಯಾರು ಆಸಕ್ತಿಯವರು ಸಂಪರ್ಕಿಸಿ ವೆಹಿಕಲ್ ಲೋನ್ ಕೊಡ್ತೀವಿ ನಮ್ಮ ಶಾಖಾ ಹಂತದಲ್ಲಿ. 15 ಲಕ್ಷದವರೆಗೆ ನಿಮಗೆ 3% ಬಡ್ಡಿ ದರದಲ್ಲಿ ಹಸು, ಕುರಿ, ಕೋಳಿ, ಹಂದಿ ಯಾವ್ದು ಬೇಕಾದ್ರೂ ತಗೊಂಡಿದ್ರೆ ನೀವು ನಮ್ಮ ಬ್ಯಾಂಕಿಂದ ನಿಮಗೆ 3% ಬಡ್ಡಿ ದರದಲ್ಲಿ ಸಿಗುತ್ತೆ. SHG ಸಾಲ ಈಗ ಆಲ್ರೆಡಿ ಅತಿ ಹೆಚ್ಚು ಕೊಡ್ತೀವಿ. ಇಲ್ಲಿ ಎಷ್ಟು ಸಂಘಗಳು ಚೆನ್ನಾಗಿ ಕರೀತಾರೋ ಸಂಘಗಳು ಅರ್ಜಿ ಕೊಟ್ಟರು ನಾವು ಕೊಡೋಕೆ ಸಿಗ್ತಿದ್ದೀವಿ. ಅದನ್ನು ಬಳಸ್ಕೊಳ್ಳಿ. ಈ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಲ್ಲಿ 16%, 15% HDFC ಅಲ್ಲೇ ತಗೊಂಡಿದ್ದೀರಾ. ಅದೆಲ್ಲ ಬಿಟ್ಟು ನಮ್ಮಲ್ಲಿ ರೈತರ ಬ್ಯಾಂಕಲ್ಲಿ ನಿಮಗೆ ಮಹಿಳೆಯರಿಗೆ ಅನುಕೂಲ ಆಗಿದ್ರೆ ಎಲ್ಲ ಸಾಲಗಳು ಕೊಡ್ತಿದ್ದೀವಿ. ಯಾವುದೇ ರೀತಿ ನ್ಯಾಷನಲೈಸ್ ಬ್ಯಾಂಕ್ ಥರ ನೀವು ಏನೇನು ಸೌಲಭ್ಯ ಸಿಗುತ್ತೆ ಎಲ್ಲ ಕೊಡ್ತಾ ಇದ್ದೀವಿ. ಗೂಗಲ್ ಪೇ, ಫೋನ್ ಪೇ ಎಲ್ಲ ಇದೆ. ನೀವೇನು ಬ್ಯಾಂಕಿಗೆ ಬರಬೇಕಾಗಿಲ್ಲ. ನಿಮ್ಮ ಫೋನಲ್ಲೇ ಬೇಕಾದ್ರೆ ವ್ಯವಹಾರ ಮಾಡ್ಬೋದು.